ಸರ್ ಕೇಳಿಸ್ಕೊಂಡ್ರ ಸರ್? ಏನೋ ಮಾಡ್ತಾರಂತೆ, ನಮಗೆ DNA ಟೆಸ್ಟ್ ಕೊಡ್ಬೇಕಂತೆ ಸರ್. ಯಾವುದೋ ಸಣ್ಣ ಕೆಲಸ ಅಂತೇಳಿ ನಮ್ಮನ್ನು ಇಲ್ಲಿ ಕರ್ಕೊಂಬಂದ್ರಿ, ಯಾವುದೋ ದೊಡ್ಡ ಮ್ಯಾಟ್ರ್ ಒಳಗಡೆ ತಗಲಾಕೊಂಡಿದ್ದೀವಿ ಅನ್ನಿಸ್ತಾ ಇದೆ ನನಗೆ. ಅವ್ರ ಮನೆ ಈ ವಾಚ್ಮ್ಯಾನ್ ಕೆಲಸ ಮಾಡ್ತಾನಲ್ಲ ಸರ್, ಆ ಜನಕ್ಕೂ ನಾವು ಸಮ ಇಲ್ಲ ಸರ್. ಅಂಥದ್ರಲ್ಲಿ ನಾವು ಅವ್ರಿಗೆ ಅನ್ಯಾಯ ಮಾಡ್ತಿದ್ವಿ ಅಂತ ಏನಾದರೂ ಗೊತ್ತಾದರೆ ನಮ್ಮನ್ನು ಸುಮ್ಮನೆ ಬಿಡ್ತಾರಾ ಸರ್? ಸರ್ ಜೈಲಿಗೆ ಕಳಿಸ್ಬಿಡ್ತಾರೆ ಸರ್, ನಮ್ಮ ಲೈಫೇ ಬರ್ಬಾದಾಗೋಗುತ್ತೆ ಸರ್. ಸರ್ ಈಗ ಬ್ಲಡ್ ಟೆಸ್ಟು, ಅದೇನೋದು DNA ಟೆಸ್ಟು, ಇದನ್ನೆಲ್ಲ ಕೊಡಬೇಕಂತೆ ಸರ್. ತಪ್ಪಾಗ್ಬಿಡುತ್ತೆ ಸರ್, ನಮ್ಮ ಲೈಫೇ ಹಾಳಾಗ್ಬಿಡುತ್ತೆ. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ, ನಾವು ಹೊಟ್ಟೋಗ್ತೀವಿ ಸರ್. ಹೌದು ಸರ್, ನಮ್ಗೆ ಕೆಲಸನೂ ಬೇಡ, ದುಡ್ಡು ಬೇಡ, ಏನು ಬೇಡ. ನಮ್ಗೆ ಇದರಿಂದ ಹೊರಗೆ ತನ್ನಿ ಸರ್, ಸಾಕು. ಈ ಟರ್ಪೋಕ್ಸ್ ಹೆದರ್ಕೊಳ್ಳೋದು ಬಿಟ್ಟು ಬೇರೆನೂ ಗೊತ್ತಿಲ್ಲ ನಿಮ್ಗಳಿಗೆ? ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಏನಾದರೂ ಪ್ರಯತ್ನ ಪಟ್ಟರೆ, ಅಥವಾ ನಾನು ಹೇಳಿದ್ದನ್ನು ಬಿಟ್ಟು ಬೇರೆ ಏನಾದರೂ ಆಟ ಆಡೋದಕ್ಕೆ ಪ್ರಯತ್ನ ಪಟ್ಟರೆ ಮುಂದಿನ ಪರಿಣಾಮ ಏನಾಗುತ್ತೆ ಗೊತ್ತಾ? ನೀವು ಮಾಡಿರೋ ಅಷ್ಟು ಗನಂದಾರಿ ಕೆಲಸಗಳನ್ನು ನಾನೇ ಪೊಲೀಸವ್ರಿಗೆ ಖುದ್ದಾಗಿ ವರದಿ ಒಪ್ಪಿಸ್ತೀನಿ. ಬರೀ ನೀವು ಮಾಡಿರೋದಲ್ಲ, ಮಾಡದೇ ಇರೋದನ್ನು ಸೇರಿಸಿ ನಿಮ್ಮ ತಲೆ ಮೇಲೆ ಕಟ್ಟಿ ಪರ್ಮನೆಂಟಾಗಿ ಜೈಲಲ್ಲಿ ಕೊಳಿ ಹಾಗೆ ಮಾಡಿಬಿಡ್ತೀನಿ. ಒಂದು ಸಲ ಒಳಗೋದ್ರೆ ಹೊರಗೆ ಬರೋ ಮಾತೇ ಇಲ್ಲ, ನೆನಪಿರಲಿ. ಏನು ಸರ್ ಇದು? ನಮಗೆ ಹೆಲ್ಪ್ ಮಾಡ್ತೀನಿ ಅಂತ ಕರ್ಕೊಂಬಂದು ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸ್ತಾ ಇದ್ದೀರಲ್ಲ ಸರ್? ಶಡಪ್. ಬ್ಲ್ಯಾಕ್ ಮೇಲ್ ಅಂತ ಬ್ಲ್ಯಾಕ್ ಮೇಲ್ ಏನು ನೀವಿಬ್ರೇನು ಸತ್ಯಾರಿಚನ ಜೆರಾಕ್ಸ್ ಕಾಪಿಗಳ? ಫಸ್ಟ್ ಆಫ್ ಆಲ್ ನೀವು ಬಂದಿದ್ದು ಯಾವ ಕೆಲಸಕ್ಕೆ ಅನ್ನೋದನ್ನೇ ಮರ್ತ ಆಗಿದೆ. ನೆನಪಿದೆ ತಾನೇ? ಗೌತಮ್ ದಿವಾನ್ DNA ಟೆಸ್ಟ್ ಮಾಡಿಸೋದಕ್ಕೆ ಟೈಮ್ ತೊಗೊಂಡಿರೋದು ಏನಕ್ಕೆ ಅಂದ್ಕೊಂಡಿದ್ದೀರಾ? ನಿಮ್ಗಳ ಹಿಸ್ಟ್ರಿ ತಿಳ್ಕೊಳ್ಳೋದಕ್ಕೆ, ನಿಮ್ಮ ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡೋದಕ್ಕೆ, ಇದಕ್ಕೆ ಮುಂಚೆ ನೀವೇನು ಕೆಲಸ ಮಾಡ್ತಾ ಇದ್ರಿ, ನೀವು ಎಲ್ಲಿಂದ ಬಂದ್ರಿ, ಎಲ್ಲಿದ್ರಿ ಅನ್ನೋದನ್ನ ಕೆದ್ಕೋದಕ್ಕೆ ಅಂತ ಅವನು ಟೈಮ್ ತೊಗೊಂಡಿರೋದು. ಅಯ್ಯೋ ಅನ್ಕೊಂಡು ಕೂತಿದ್ರೆ ಆಗಲ್ಲ. ಈಗ ಆಟ ತುಂಬ ದೊಡ್ಡದಾಗಿದೆ. ನಿಮ್ಗಳ ಹಳೆ ಹಿಸ್ಟ್ರಿನಲ್ಲಿ ಅಳ್ಸಾಕೋದಕ್ಕೆ ಎಷ್ಟು ಕಷ್ಟ ಅಂತ ಗೊತ್ತಾ? ಎಷ್ಟು ಟೈಮ್ ಬೇಕು ಅಂತ ಗೊತ್ತಾ? ಎಷ್ಟು ದುಡ್ಡು ಬೇಕು ಅಂತ ಗೊತ್ತಾ? ಯಾರನ್ನ ಹಿಡಿದು ಹೇಗೆ ಮಾಡಬೇಕು, ಹೇಗೆ ಆಟ ಆಡಬೇಕು ಅಂತ ನಾನು ಯೋಚನೆ ಮಾಡ್ಕೊಂಡು ಕೂತಿದ್ರೆ ನೀವಿಬ್ಬರು ಹೊಸ ತಲೆನೋ ತಂದಿರ್ತೀರಾ ನನಗೆ. ಸರ್ ಆದರೂ ಇದೆಲ್ಲ ಬೇಡವಾಗಿತ್ತು ಸರ್ ನಮಗೆ. ನಿಮಗೆ ಬೇಕೋ ಬೇಡವೋ ಅದು ಮ್ಯಾಟ್ರ್ ಆಗೋದೇ ಇಲ್ಲ. ಈಗ ಆಟಕ್ಕೆ ಇಳಿದಾಗಿದೆ, ಆಟ ಆಡಲೇಬೇಕು. ನಾನು ಹೇಳಿದಾಗ ನಡ್ಕೊಂಡ್ರೆ ನಿಮ್ಗಳಿಗೆ ಯಾವ ತಲೆನೋವು ಇರೋದಿಲ್ಲ, ಯಾವ ಪೊಲೀಸ್ ಕೈಗೂ ಸಿಗಲ್ಲ, ನಿಮ್ಮ ಬುಡಕ್ಕೆ ಯಾರೂ ಬರೋದು ಇಲ್ಲ. ನಿಮ್ಮ ತಲೆನೋವು ನಂದು. ಅದಕ್ಕೆ ಆಯಿಂಟ್ಮೆಂಟ್ ಹಚ್ಬೇಕಾ, ಟ್ಯಾಬ್ಲೆಟಾ, ಸಿರಪ್ಪ, ಅದನ್ನು ನಾನು ನೋಡ್ಕೋತೀನಿ. ಸರ್ ನಿಜ ಹೇಳ್ತಿದ್ದೀರಲ್ವ ಸರ್? ನಿಮ್ಮ ಮಾತಂತೆ ನಡ್ಕೊಂಡ್ರೆ ನಮ್ಗೇನು ಆಗಲ್ಲ ತಾನೆ? ಡೋಂಟ್ ವರಿ. ಸರಿ ಸರ್, ಭಯ ಆಗ್ಬಿಟ್ಟಿತ್ತು ಸರ್. ಬೇಕು, ಭಯ ಇರಬೇಕು. ಭಯ ಇದ್ದಾಗಲೇ ಮನುಷ್ಯ ತಪ್ಪು ಮಾಡೋದಿಲ್ಲ. ನಾನು ಹೇಳಿದಷ್ಟು ಮಾತ್ರ ಮಾಡಿ, ಉಳಿದಿದ್ದನ್ನು ನಾನು ನೋಡ್ಕೋತೀನಿ. ಸರಿ ಸರ್.